3 ನಿಮಿಷಗಳ ಸಮಯ ಇದೆ. ಒಬ್ಬೊಬ್ರಿಗೆ 1 ನಿಮಿಷ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಶಾಂತ್, ವಾಟ್ ಈಸ್ ದ ವೇ ಔಟ್ ಫಾರ್ BJP ಆ್ಯಂಡ್ JDS? ಈ ಸಿಚುವೇಶನಿಂದ ಹೊರಗೆ ಬರೋದು ಹೆಂಗೆ ಅವರು? ಅದೇ ನೋಡಿ, ದಿಸ್ ಇಸ್ ಅ ಸೆಟ್ ಬ್ಯಾಕ್ನಿಂದ ನಿಮ್ಗೆ ಹೊರಗಡೆ ಬರಲಿಕ್ಕಿರುವಂಥ ಏಕೈಕ ದಾರಿ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಎರಡನೇದು ಅಂಶ, ಇಷ್ಟು ದಿನ ಏನು ಅನ್ನಿಸ್ತಿತ್ತಲ್ಲ BJP JDS ಪ್ರತ್ಯೇಕ ಒಟ್ಟಾಗಿ ಹೋಗದೆ ಬೇರೆ ದಾರಿ ಇಲ್ಲ ಇಬ್ಬರಿಗೂ. ಆದರೆ ಒಂದು ರೀತಿ ಮುಖ ತಿರುಗಿಸ್ಕೊಂಡು ಇರೋಕ್ಕಿಂತ ಬರೀ ಶಾಸಕಾಂಗದಲ್ಲಿ ನಾವು ಅಧಿವೇಶನದಲ್ಲಿ ಕೋಆರ್ಡಿನೇಷನ್ ಮಾಡ್ತೀವಿ ಅನ್ನೋಕ್ಕಿಂತ ಪೊಲಿಟಿಕಲ್ ಕೋಆರ್ಡಿನೇಷನ್ ಇಬ್ಬರ ಮಧ್ಯೆ ಕರ್ನಾಟಕದಲ್ಲಿ ಈಗ ಅನಿವಾರ್ಯ ಅಂತಕ್ಕಂಥದ್ದು ಈ ಕ್ರಾಸ್ ವೋಟಿಂಗ್ನಿಂದ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಅಂದರೆ BJPಗೂ JDS ಅನಿವಾರ್ಯ, JDSಗೂ BJP ಅನಿವಾರ್ಯ ಅಂತಕ್ಕಂಥ ಸ್ಥಿತಿ. ಇವರಿಬ್ಬರು ಜೊತೆಗೆ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆನಾ? ಕೋಆರ್ಡಿನೇಷನ್ ಉಂಟಾ? ಕರ್ನಾಟಕದ BJPಯಲ್ಲಿ ನಾವು ಸಂಜೆ ಕೂಡ ಚರ್ಚೆ ಮಾಡಿದ್ವಿ, ಟಿಕೆಟ್ ಹಂಚಿಕೆಯಿಂದ ಹಿಡಿದು ಅವ್ರು ಕೆಲಸ ಮಾಡುವ ರೀತಿಯಲ್ಲಿ ಕೋಆರ್ಡಿನೇಷನ್ನೇ ಕಾಣ್ತಾ ಇಲ್ಲ. ನೀವು ಗಟ್ಟಿ ನಾಯಕ ಇದ್ದಾಗ ಯಡಿಯೂರಪ್ಪನವ್ರು ಇದ್ದಾಗ ನಡೆದು ಹೋಯ್ತ್ರಿ, ಅದು ನಡೆದು ಹೋಯ್ತು. ಈಗ ನಿಮ್ಗೆ ಆ DK ಶಿವಕುಮಾರನ್ನು ಎದುರಿಸ್ಬೇಕಾದ್ರೆ ಯು ನೀಡ್ ಪ್ಲ್ಯಾನಿಂಗ್. ಇದೇನು ಅಂದರೆ ಭಯಂಕರ ಏನೋ ಸೆಟ್ ಬ್ಯಾಕ್ ಅಂತ ಹೇಳ್ತೀವಿ, ಸೆಟ್ ಬ್ಯಾಕ್ ಆಗಿದೆ. ಇದನ್ನು ಮುಂದಕ್ಕೆ ಹೆಂಗೆ ತೆಗೆದುಕೊಂಡು ಕರೆಕ್ಷನ್ ಅಲ್ಲ, ಇದು ಖಂಡಿತವಾಗ್ಲೂ ಸೆಟ್ ಬ್ಯಾಕ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಹಾಗಂತ ಈ ಥರ ಶಾಕ್ಗಳನ್ನ ಬಹಳಷ್ಟು ನೋಡಿದ್ದೀವಿ BJP ಆಗಿ. ನಮ್ಮ ನಾಯಕರುಗಳು ನೋಡಿದಾವೆ, ಪಕ್ಷ ನೋಡಿದರೆ ಕಾರ್ಯಕರ್ತರಿಗೂ ಗೊತ್ತಿದೆ ಯಾರೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಮುಂದೆ ಏನು ಮಾಡಬೇಕು ಕೋರ್ಸ್ ಕರೆಕ್ಷನ್ ಮಾಡುತ್ತೆ ಪಕ್ಷ. ಅದು ಈಗ ಮಾತಾಡಬೇಕಾದ್ರೆ ಅನಿಲ್ ಅವರು ಆತ್ಮಸಾಕ್ಷಿ ಮತದಾರರ ಬಗ್ಗೆ ಇಬ್ರು ಮಾತಾಡಿದ್ರು, ಬಹಳ ಮಾತಾಡ್ತಾ ಇದ್ರು ಅವ್ರು, ನಾವು ನೋಡ್ತಾ ಇದೀವಿ. ಇನ್ಫ್ಯಾಕ್ಟ್ ಅವ್ರು ನಿಜವಾಗ್ಲೂ ಅಲ್ಲ ಆತ್ಮಸಾಕ್ಷಿ ಅನ್ನೋದಿದ್ರೆ, ಆತ್ಮಸಾಕ್ಷಿ ಅನ್ನೋ ಶಬ್ದಕ್ಕೆ ಒಂದು ಶ್ರದ್ಧಾಂಜಲಿ ಕೊಟ್ಟು ಹೇಳ್ತಿರೋದು. ಅವ್ರು ಕಾಂಗ್ರೆಸ್ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದು 3.5 ವರ್ಷ ಮಂತ್ರಿಗಿರಿ ಎಂಜಾಯ್ ಮಾಡಿ ಮಜಾ ಮಾಡಿ ಪದವಿನ ಎಲ್ಲಾನು ಮಾಡ್ಕೊಂಡು ಮತ್ತೆ ಚುನಾವಣೆಗೆ ನಿಂತ್ಕೊಂಡು ಗೆದ್ದು, ವೆರಸ್ ನಾವು ಚುನಾವಣೆ ವಿರೋಧ ಪಕ್ಷಕ್ಕೆ ಬಂದ ತಕ್ಷಣ ಮಾತ್ರ ಏನು ಕೆಲಸ ಮಾಡಲ್ಲ ಅವರು, ಮಾಡ್ಬೇಕಷ್ಟೇ. ವಿರೋಧ ಪಕ್ಷಕ್ಕೆ ಬಂದ ನಾವೇನು ಕೆಲಸ ಮಾಡಲ್ಲ. ಇಂಥವ್ರು ಆತ್ಮಸಾಕ್ಷಿ ಬಗ್ಗೆ ಮಾತಾಡ್ತಾರ. ವಿರೋಧ ಪಕ್ಷಕ್ಕೆ ಬಂದಾಗ ಹೋಗ್ಬಿಡೋದು ವಾಪಸ್ ಕಾಂಗ್ರೆಸ್ಗೆ. ಕೇಳಿದ್ರೆ ಅಯ್ಯೋ ನಾನು ಕಾಂಗ್ರೆಸ್ಗೆ ನಾನು ಅದಕ್ಕೆ ಹಾಕೋದು ಅಂತ. ಮತ್ತೆ ಹಂಗಾರೆ ಏನೇ ಬಂದಪ್ಪ ಅವ್ರು BJPಗೆ ಹೋಗಿ ಇವ್ರ ಮಕ್ಕಳದು ಅಥವಾ ಇವ್ರ ಮನೆಯವ್ರದ್ದು Instagram ಅಕೌಂಟ್ಗಳು ತೆಗೆದು ನೋಡ್ರೆ ಗೊತ್ತಾಗುತ್ತೆ ಇವ್ರು BJP ಬರಕ್ ಮುಂಚೆ ಏನಾಗಿದ್ರು ಇವಾಗ ಏನಾಗಿದ್ದಾರೆ ಅಂತ. ಇವ್ರ ಹತ್ರ ನಮ್ಮ ಕಾರ್ಯಕರ್ತರು ನಾವುಗಳ ಆತ್ಮಸಾಕ್ಷಿ ಬಗ್ಗೆ ತಿಳ್ಕೊಳ್ಬೇಕಾಗಿಲ್ಲ. ಇವ್ರು ಮಾಡಿರೋ ಕೆಲಸ ಎಲ್ಲ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಬರೀ ಕರ್ನಾಟಕವನ್ನಷ್ಟೇ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ಇಡೀ ಬೇರೆ ಬೇರೆ ರಾಜ್ಯದಲ್ಲಿ ದೇಶದಾದ್ಯಂತ ಅವ್ರಿಗೆ ಹೇಳ್ತಾ ಇರೋದು 1999 ಗೆದ್ದಂತ ಅಷ್ಟೂ ಶಾಸಕರನ್ನ ಕರ್ಕೊಂಡು ಹೋಗಿದ್ರು ಕಾಂಗ್ರೆಸ್. ಆದ್ರೂ ನಾವು ನೆಕ್ಸ್ಟ್ ಚುನಾವಣೆಯಲ್ಲಿ 59 ಸೀಟ್ ಗೆದ್ದು ಅಂತ ಸೆಟ್ ಬ್ಯಾಕ್ ಅಂತ ಫೀನಿಕ್ಸ್ ಅಂತ ಎದ್ದು ಬರ್ತಕ್ಕಂಥ ಕೆಲಸವನ್ನ 2028 ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾವು ಮತ್ತೆ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟುವ ಕೆಲಸವನ್ನ NDA ಮೈತ್ರಿಕೂಟ ಜೊತೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.